ಸಮಸ್ಯೆ ಭಾಳಷ್ಟು ಇದ್ದಾರೆ. ಭಾಳಷ್ಟು ಸಮಸ್ಯೆಗಳು ತಾಲೂಕಲ್ಲಿ ಇದೆ, ಜಿಲ್ಲೆಯಲ್ಲಿದೆ, ರಾಜ್ಯದಲ್ಲಿದೆ. ಬಂದಾಗ ಕೆಲವು ಪರಿಹಾರ ಆಗ್ತವ್ರೆ, ಆಮ್ಯಾಗ ನೆಕ್ಸ್ಟ್ ಟೈಮ್ ಬಂದಾಗ ಹೊಸದು ಬರ್ತದೆ. ಸೊ ಒಂದು 3-4 ತಿಂಗಳಿಗೆ ಒಂದು ಸಾರಿ ಮಾಡಿದ್ರೆ ಸಭೆ ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ತಾಲೂಕು ಲೆವೆಲಲ್ಲಿ ಕೂಡ ಸಭೆ ಮಾಡ್ತಾಯಿದ್ದೀವಿ. ಇವತ್ತು 2ನೇ ಬಾರಿ ಸಭೆ ಮಾಡ್ತಾಯಿದ್ದೀವಿ. ಭಾಳಷ್ಟು ಪಾಸಿಟಿವ್ ಆಗಿ ಅಧಿಕಾರಿಗಳಿಗೆ ಹೇಳಿದ್ವಿ. 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣ. ಈಗ ಸಾಣೇಹಳ್ಳಿ ಶ್ರೀಗಳಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಕೊಟ್ಟಿಲ್ಲ, ಈ ಕುರಿತು ಭಾಳಷ್ಟು ಚರ್ಚೆ ಆಗ್ತದೆ. ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆ ಇದೆ. ಅದ್ರ ವಿರುದ್ಧ ಹೋರಾಟ ಆಗಬೇಕು, ಅದ್ರ ವಿರುದ್ಧ ಜಾಗೃತಿ ಆಗಬೇಕು. ನಾವೆಲ್ಲ ಮನುಷ್ಯರನ್ನು ಭಾವನೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಚರ್ಚೆ ಪ್ರಾರಂಭ ಆಗಬೇಕು. ಸರ್, ಈಗ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಇದೆ, ಒಳ್ಳೆಯ ಡಿಸಿಷನ್ ಅದು. ಯಾಕಂದ್ರೆ ಹಳೆ ತಲೆಮಾರಿನ BJP ನಾಯಕರವರು. ಸೊ ಅವ್ರು ಕೊಟ್ಟದ್ದು ಒಂದು ರೀತಿಯಿಂದ ಒಳ್ಳೆಯದಾಗಿದೆ. ಅದು ಅದಕ್ಕೆ ಇದ್ದಾರೆ. ಭಾಳ ಲೇಟ್ ಆಯಿತು ಅಂತ ಭಾಳ ಟೂ ಲೇಟ್ ಆಯಿತು. ಅದು ಕೊನೆಗೆ ಯಾರು ಕೊಟ್ಟಿದ್ದಾರೆ. ಒಳ್ಳೆಯ ಡಿಸಿಷನ್ ಕೇಂದ್ರ ಸರ್ಕಾರ ಮಾಡಿದೆ. ಸರ್, ಈಗ ಇನ್ನೊಂದು ಜಿಲ್ಲಾ ರಾಜಕಾರಣದಲ್ಲಿ ಸೌದಿಯವರು ಮತ್ತೆ BJPಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತು ಆರಗ ಜ್ಞಾನೇಂದ್ರ ಅವರು ಕೂಡ ಅವ್ರು ಬರ್ತಾರೆ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತಲೇ ನಾವು ಹೋಗಲ್ಲತ್ತೀವಿ ಅಷ್ಟೇ. ಸರ್, ಓಕೆ, ಥ್ಯಾಂಕ್ ಯು.